ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ನಾವು 6 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋಸ್ನ ನೋಡಿಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಇವಾಗ ನಾವು ರೆಸಿಡೆನ್ಷಿಯಲ್ ಸ್ಟೇಟಸಲ್ಲಿ 14 ಮಾರ್ಕ್ಸ್ ಪ್ರಾಬ್ಲಮ್ ಅಂದರೆ ಇವಾಗ 12 ಮಾರ್ಕ್ಸ್ ಇದೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇಲ್ಲಿ ನಾವು ಪ್ರೀವಿಯಸಲ್ಲಿ ಏನು ನೋಡಿದ್ವಿ ಅಂದರೆ ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ ನೋಡಿದ್ವಿ. ಇವಾಗ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಕಲೆಕ್ಟ್ ಮಾಡಬೇಕಾ ಬೇಡವಾ ಅಂತ, ಲೈಕ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ 3 ಟೈಪ್ಸ್ ಇದೆ. ಈ 3 ಟೈಪಲ್ಲೂ ಟ್ಯಾಕ್ಸನ್ನ ಚಾರ್ಜ್ ಮಾಡ್ತಾ ಇಲ್ವಾ ಅಂತ ನಾವು ನೋಡೋಣ. ಫಸ್ಟ್ ಏನಿದೆ, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, ಇನ್ಕಮ್ಮು ಇಂಡಿಯಾನಲ್ಲೇ ಅರ್ನ್ ಮಾಡಿದ್ದಾನೆ, ಇಂಡಿಯಾನಲ್ಲೇ ರಿಸೀವ್ ಮಾಡಿದ್ದಾನೆ. ಸೊ ಈ 3 ಟೈಪ್ಸಲ್ಲೂ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಯ್ತಾ? ಯಾವುದೇ ಒಂದು ಇನ್ಕಮ್ಮು ಇಂಡಿಯಾನಲ್ಲಿ ಅರ್ನ್ ಮಾಡಿ ಇಂಡಿಯಾನಲ್ಲೇ ರಿಸೀವ್ ಮಾಡಿದ್ರೆ ಅವನು ಈ 3 ಟೈಪಲ್ಲೂ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಿದೆ, ಇನ್ಕಮ್ ನಾಟ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ಕಮ್ ಇನ್ ಇಂಡಿಯಾ. ಇನ್ಕಮ್ನ ಇಂಡಿಯಾನಲ್ಲಿ ಅರ್ನ್ ಮಾಡಿಲ್ಲ ಬಟ್ ರಿಸೀವ್ ಮಾಡಿದ್ದಾನೆ. ಸೊ ಆ ಕೇಸಲ್ಲೂ ಏನಾಗುತ್ತೆ, 3 ಟೈಪ್ಸಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಇನ್ಕಮ್ನ ಇಂಡಿಯಾನಲ್ಲಿ ಅರ್ನ್ ಮಾಡಿದಾನಂತೆ, ಬಟ್ ಆ ಅಮೌಂಟನ್ನ ಅವ್ನು ಫಾರಿನಲ್ಲೋ ನೇಪಾಳಲ್ಲೋ ಇನ್ನೊಂದು ಮತ್ತೊಂದು ಕಡೆ ಇದ್ಬಿಟ್ಟು ಅಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಆ ಕೇಸಸ್ಸಲ್ಲೂ ಏನಾಗುತ್ತೆ ಅಂದರೆ 3 ಟೈಪ್ಸಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ಇದು ಅರ್ಥ ಆಯ್ತಾ? ಈ 3 ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಯ್ತಾ? ಒಂದು, ಇನ್ಕಮ್ ಅವನು ಇಂಡಿಯಾನಲ್ಲೇ ಅರ್ನ್ ಮಾಡಿ ಇಂಡಿಯಾನಲ್ಲೇ ರಿಸೀವ್ ಮಾಡಿದ್ರೆ 3 ಟೈಪಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ಇನ್ನೊಂದು, ಇಂಡಿಯಾನಲ್ಲಿ ಅರ್ನ್ ಮಾಡಿಲ್ಲ, ಎಲ್ಲೋ ಬೇರೆ ಕಂಟ್ರಿನಲ್ಲಿ ಅರ್ನ್ ಮಾಡಿದ್ದಾನೆ ಬಟ್ ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ರೆ ಈ 3 ಟೈಪಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಏನು, ಇನ್ಕಮ್ನ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ದಾನೆ ಬಟ್ ಏನು ಮಾಡಿದ್ದಾನೆ, ಬೇರೆ ಕಂಟ್ರಿಗೆ ಹೋದ್ಮೇಲೆ ಅಲ್ಲೋಗಿ ರಿಸೀವ್ ಮಾಡ್ಕೊಂಡಿದ್ದಾನೆ. ಸೊ ಏನಾಗುತ್ತೆ, 3 ಟೈಪ್ಸಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಇನ್ಕಮ್ ನಾಟ್ ಅರ್ನ್ಡ್ ಇನ್ ಇಂಡಿಯಾ ಆ್ಯಂಡ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, ಇನ್ಕಮ್ನ ಇಂಡಿಯಾನಲ್ಲಿ ಅರ್ನೂ ಮಾಡಿಲ್ವಂತೆ, ರಿಸೀವು ಮಾಡಿಲ್ವಂತೆ. ಆ ಕೇಸಸಲ್ಲಿ ಹೇಗೆ ಮಾಡೋದು ಅಂದರೆ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷ್ನಲ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಇವಾಗ US ಅಲ್ಲಿ ಕಂಪನಿ ಇದೆ ಅಂದ್ಕೊಳ್ಳಿ, ಮೇನ್ ಬ್ರ್ಯಾಂಚು ಬೆಂಗಳೂರಲ್ಲಿ ಇರುತ್ತೆ. ಸೊ ಅಂಥ ಕೇಸಲ್ಲಿ ಏನಾಗುತ್ತೆ, 3 ಟೈಪ್ಸಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಯ್ತಾ? ಇದು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಕಂಪನಿ ಒಂದು ದೇಶದಲ್ಲಿದೆ ಬಟ್ ಇಂಡಿಯಾನಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನಿದೆ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ನಾಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಬಿಸ್ನೆಸ್ಸು ಪ್ರೊಫೆಷನ್ ಇಂಡಿಯಾದಿಂದ ಏನು ಕಂಟ್ರೋಲ್ ಮಾಡಿಲ್ವಂತೆ. ಸೊ ನಾವು ಫಸ್ಟ್ ಟೈಪಲ್ಲಿ ಮಾತ್ರ ತೊಗೋತೀವಿ, ಇನ್ನು ಈ 2 ಟೈಪ್ಸಲ್ಲಿ ನಾವು ಅದಕ್ಕೆ ಟ್ಯಾಕ್ಸಬಲ್ ಅಂತ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟು, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್. ಅಂದರೆ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಅಂತೆ, ಅದನ್ನು ಪೇ ಮಾಡಿಲ್ಲ. ಸೊ ನಾವು ಇದಕ್ಕೆ ತೊಗೊಳ್ಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಎಕ್ಸಂಪ್ಷನ್ ಕೊಟ್ಬಿಡ್ತೀವಿ. ಇದನ್ನು ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಇವಾಗ 2016 ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮಿಸ್ಟರ್ ಅಕ್ಷಯ್ ಫರ್ನಿಶ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹೀಸ್ ಇನ್ಕಮ್ ಫಾರ್ ಪ್ರೀವಿಯಸ್ ಇಯರ್ 2015-16. ಡಿಟರ್ಮೈನ್ ಹೀಸ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ಅಸೆಸ್ಮೆಂಟ್ ಇಯರ್ 2016-17 ಇಫ್ ಹೀಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಈಸ್ ಎ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ಇವಾಗ ಪ್ರೀವಿಯಸಲ್ಲಿ ನಾನು ನಿಮಗೆ ಯಾವುದಕ್ಕೆ ಟ್ಯಾಕ್ಸಬಲ್, ಯಾವುದು ನಾನ್ ಟ್ಯಾಕ್ಸಬಲ್ ಅಂತ ಹೇಳಿದ್ದೀನಿ. ಇವಾಗ ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹುಬ್ಬಳ್ಳಿ 1 lakh rupees. ಏನಾಗಿದೆ, ಇವನಿಗೆ ಇನ್ಕಮ್ ಬಂದಿದೆ. ಹುಬ್ಬಳ್ಳಿ ಎಲ್ಲಿದೆ, ನಮ್ಮ ಇಂಡಿಯಾನಲ್ಲಿದೆ ಅಲ್ವಾ, ಇಲ್ಲಿಂದ ಇನ್ಕಮ್ ಬಂದಿದೆ. ಸೊ ಏನಾಗುತ್ತೆ ಅಂದರೆ ಈ 3 ಟೈಪ್ಸಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ UK ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ₹60,000. ಏನಂತೆ, ಪ್ರಾಫಿಟ್ ಇನ್ ಬಿಸ್ನೆಸ್ ಇನ್ UK ನಲ್ಲಿ ಪ್ರಾಫಿಟ್ ಆಗಿದೆ, ಬಟ್ ಇದೇನಾಗಿದೆ, ಕಂಟ್ರೋಲ್ಡ್ ಬೈ ಇಂಡಿಯಾ. ಸೊ ಏನಾಗುತ್ತೆ, ಇದು ಜಸ್ಟ್ 2 ಟೈಪ್ಸಲ್ಲಿ ಬರುತ್ತೆ, ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್. 1 by 1 ಪ್ರಾಬ್ಲಮ್ ಮಾಡ್ಕೊಂಡು ಹೋಗೋಣ. ಈಗ ಫಸ್ಟ್ ಕ್ವಶನ್ ಏನಿದ್ದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹುಬ್ಳಿ. ಫಸ್ಟು ಇದೇನಿರುತ್ತೋ ಹ್ಯಾಸ್ ಇಟ್ ಈಸ್ ಬರ್ಕೋಬಿಡಿ, ಓಕೆನಾ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹುಬ್ಳಿ. ಏನು
ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹುಬ್ಬಳ್ಳಿ. ಅವನು ಬಿಸ್ನೆಸ್ ಮಾಡಿರೋದು ಹುಬ್ಬಳ್ಳಿನಲ್ಲೇ, ಇನ್ಕಮ್ ಮಾಡಿರೋದು ಹುಬ್ಬಳ್ಳಿನಲ್ಲೇ. ಸೊ ಈ 3 ಟೈಪ್ಸಲ್ಲೂ ಅದೇ ಏನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಎಷ್ಟಿದೆ ಅಮೌಂಟು? 1 lakh. 1 lakh ಇದೆ. ಈಗ ನೆಕ್ಸ್ಟ್ ಏನಿದೆ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ UK, ಕಂಟ್ರೋಲ್ ಫ್ರಮ್ ಇಂಡಿಯಾ. UK ಪ್ರಾಫಿಟ್ ಬಂದಿರೋದು UK, ಬಟ್ ಇಲ್ಲಿ ಜಸ್ಟ್ ಕಂಟ್ರೋಲ್ ಮಾಡಿರೋದಲ್ಲಿ ಇಂಡಿಯಾನಲ್ಲಿ ಮಾತ್ರ. ಸೊ ಮೊದಲು ಹ್ಯಾಸ್ ಇಟ್ ಈಸ್ ತಗೊಳ್ಳಿ. ಸೊ ಇದೇನು ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ UK, ಕಂಟ್ರೋಲ್ ಫ್ರಮ್ ಇಂಡಿಯಾ. ಸೊ ಈ 2 ಟೈಪ್ಸಲ್ಲಿ ಮಾತ್ರ ನಾವು ತಗೊಳ್ತೀವಿ. ಇವಾಗ ಸೆಕೆಂಡ್ ಏನಿದೆ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ UK, ಕಂಟ್ರೋಲ್ ಫ್ರಮ್ ಬ್ಯಾಂಗ್ಳೂರ್, ಇಂಡಿಯಾ. ಎಷ್ಟು? 60,000. ಸೊ ಇದೆರಡಲ್ಲಿ ಮಾತ್ರ ಅದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ರಿಸೀವ್ಡ್ ದೇರ್ ₹50,000. ಇಲ್ಲಿ ನೋಡಿ, ಇನ್ಕಮ್ ಅವ್ನು ಅರ್ನ್ ಮಾಡಿರೋದು ಜಪಾನಲ್ಲೇ, ರಿಸೀವ್ ಮಾಡಿರೋದು ಜಪಾನಲ್ಲೇ. ಸೊ ನಾವೇನು ಮಾಡ್ತೀವಿ, ಜಸ್ಟ್ ಆರ್ಡಿನರಿ ರೆಸಿಡೆಂಟಲ್ಲಿ ಮಾತ್ರ ಅವನ್ನ ಟ್ಯಾಕ್ಸ್ ಪೇ ಮಾಡ್ಕೋತೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್. ನಾನು ನಿಮಗೆ ಪ್ರೀವಿಯಸ್ಸಲ್ಲೇ ಹೇಳಿದ್ದೆ, ಇನ್ಕಮ್ನ ಮತ್ತು ಇನ್ಕಮ್ನ ಅವನೇನಾದರೂ ಬೇರೆ ಕಂಟ್ರಿಲಿ ಅರ್ನ್ ಮಾಡಿದ್ದ ಏನಾಗುತ್ತೆ, ಜಸ್ಟ್ ನಾವು ಒಂದು ಕಡೆ ಮಾತ್ರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ರಿಸೀವ್ಡ್ ಇನ್ ಪಾಕಿಸ್ತಾನ್. ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಅಂತೆ, ಏನಾಗುತ್ತೆ, 3 ಕಡೆನೂ ಟ್ಯಾಕ್ಸಬಲ್ ಆಗುತ್ತೆ. ರಿಸೀವ್ಡ್ ಇನ್ ಪಾಕಿಸ್ತಾನ್, ಇವನು ಪಾಕಿಸ್ತಾನ ಅಲ್ಲ, ಎಲ್ಲಿ ಬೇಕಾದರೂ ರಿಸೀವ್ ಮಾಡ್ಕೊಳ್ಳಿ, ಬಟ್ ಏನಾಗುತ್ತೆ, 3 ಕಡೆನೂ ಟ್ಯಾಕ್ಸಬಲ್ ಆಗುತ್ತೆ. ಎಷ್ಟು? 30,000. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ರಿಸೀವ್ಡ್ ಇನ್ ಪಾಕಿಸ್ತಾನ್. ಅಕಸ್ಮಾತ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಪಾಕಿಸ್ತಾನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಬಂದಿದ್ದು, 3 ಕಡೆನೂ ಅದು ಟ್ಯಾಕ್ಸಬಲ್ ಆಗ್ತಾ ಇತ್ತು. ರಿಸೀವ್ಡ್ ಇನ್ ಪಾಕಿಸ್ತಾನ್ ಎಷ್ಟು ರಿಸೀವ್ ಮಾಡಿದ್ದಾನೆ? 30,000. 30,000. ನೆಕ್ಸ್ಟ್ ಏನು, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸ್ ಎಂಡೆಡ್ ಇನ್ USA. ಏನಾಗುತ್ತೆ, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ, ಅವ್ನು ಇಲ್ಲಿ ಅರ್ನ್ ಮಾಡಿ US ಕಲೆಕ್ಟ್ ಮಾಡೋದು, ಇಲ್ಲ US ಅರ್ನ್ ಮಾಡಿ ಇಲ್ಲಿ ಕಲೆಕ್ಟ್ ಮಾಡೋದು, 3 ಕಡೆ ಟ್ಯಾಕ್ಸಬಲ್ ಆಗುತ್ತೆ. ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸ್ ಎಂಡೆಡ್ ಇನ್ USA. ಎಷ್ಟಿದೆ ಅಮೌಂಟು? ₹70,000. ಸೊ 70,000ನ ನಾವು 3 ಕಡೆ ಹಾಕ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಏನಿದೆ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ SBI ಇನ್ ಮೈಸೂರು ಎಲ್ಲಿರೋದು? ನಮ್ಮ ಇಂಡಿಯಾನಲ್ಲೇ ಇದೆ ಅಲ್ವಾ. ಸೊ 3 ಕಡೆ ಟ್ಯಾಕ್ಸಬಲ್ ಆಗುತ್ತೆ. ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ SBI ಇನ್ ಮೈಸೂರು 20,000. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ SBI ಇನ್ ಮೈಸೂರು. ಎಷ್ಟಿದೆ ಅಮೌಂಟು? 20,000. ಏನು ಮಾಡಬೇಕು, 3 ಕಾಲಮಲ್ಲೂ ತಗೋಬೇಕು.
ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಸಿಂಗಾಪುರ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ 1/3 ರಿಸೀವ್ಡ್ ಇನ್ ಇಂಡಿಯಾ. ಎಷ್ಟು? 30,000 ರುಪೀಸಲ್ಲಿ 1/3 ಪೋರ್ಷನ್ ಬಂದು ಇಂಡಿಯಾನಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾನಂತೆ. ಸೊ ಏನಾಗುತ್ತೆ ಅಂದರೆ ಇವಾಗ ಫಸ್ಟ್ ನಾವು ಬರ್ಕೊಬಿಡೋಣ, ಆಮೇಲೆ ನಿಮ್ಗೆ ಹೇಳ್ತೀನಿ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ in Singapore controlled from India. ಫಸ್ಟ್ ಏನು ಮಾಡ್ತೀವಿ ಅಂದರೆ 2 ಕಾಲಮ್ಸಲ್ಲಿ 30,000 ಅಂತ ತಗೊಬಿಡೋಣ. ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಇವಾಗ ನೆಕ್ಸ್ಟು ಸೊ ಏನಾಗುತ್ತೆ, ನಾನ್ ರೆಸಿಡೆಂಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಕೋಣ. 30,000 ಇಂಟು 1/3. ಇಲ್ಲಿ ನೋಡಿ 1/3 ಪೋರ್ಷನ್ ರಿಸೀವ್ಡ್ ಇನ್ ಇಂಡಿಯಾ ಅಂತೆ. 1/3 ಪೋರ್ಷನ್ ಏನು ರಿಸೀವ್ಡ್ ಇನ್ ಇಂಡಿಯಾ. 30,000 ಇಂಟು 1/3 ಪೋರ್ಷನ್ ಮಾಡಿದ್ರೆ 10,000 ಬರುತ್ತೆ. ನೆಕ್ಸ್ಟ್ ಏನಿದೆ, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್. ನಾನು ನಿಮ್ಗೆ ಹೇಳಿದ್ದೆ ಇದೇನಾದರೂ ಬಂದರೆ ನಾವು ತಗೊಳ್ಳೋ ಹಾಗೆ ಇಲ್ಲ ಅಂತ. ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಇದು ಬಂದ ಏನು ಮಾಡ್ತೀವಿ, ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟು ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಡೊಮೆಸ್ಟಿಕ್ ಕಂಪನಿ ಅಂದರೆ ಏನು? ಇಂಡಿಯನ್ ಕಂಪನಿ. ಡಿವಿಡೆಂಟ್ ರಿಸೀವ್ಡ್ ಎಷ್ಟು ರಿಸೀವ್ ಮಾಡಿದ್ದಾನೆ? 5,000. ಇದು ಇಂಡಿಯಾಲೇ ಇದು ಮಾಡಿದ್ದಕ್ಕೆ 3 ಟೈಪಲ್ಲೂ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ಡ್ ಇನ್ ನೇಪಾಳ. ನಾನು ನಿಮ್ಗೆ ಹೇಳಿದ್ದೆ ಯಾವುದೇ ಇನ್ಕಮ್ಮು ನಮ್ಮ ಇಂಡಿಯಾನಲ್ಲಿ ಅರ್ನ್ ಮಾಡಿಲ್ಲ ಅಂದರೆ, ಯಾವುದೇ ರೀತಿ ನಮ್ಮ ಇಂಡಿಯಾನಲ್ಲೂ ಅರ್ನ್ ಮಾಡಿಲ್ಲ, ನಮ್ಮ ಇಂಡಿಯಾನಲ್ಲೂ ಏನಾದರೂ ಇನ್ಕಮ್ನ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಫಸ್ಟು ರೆಸಿಡೆಂಟಲ್ಲಿ ಮಾತ್ರ ಬರುತ್ತೆ, ಫಸ್ಟಲ್ಲಿ ಮಾತ್ರ ನಾವು ತೊಗೊಳ್ತೀವಿ. ಏನಿದೆ, ಅಗ್ರಿಕಲ್ಚರಲ್ ಇನ್ಕಮ್ ಅರ್ನ್ಡ್ ಇನ್ ನೇಪಾಳ. ಎಷ್ಟಿದೆ? 25,000 ನಾವು ಫಸ್ಟ್ ಆರ್ಡಿನರಿ ರೆಸಿಡೆಂಟಲ್ಲಿ ಮಾತ್ರ ತೊಗೊಳ್ತೀವಿ. ನೆಕ್ಸ್ಟ್ ಏನಿದೆ, ಕಮಿಷನ್ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸ್ ಗಿವನ್ ಇನ್ ಜಪಾನ್. ಇಲ್ಲಿ ನೋಡಿ, ಕಮಿಷನ್ ರಿಸೀವ್ಡ್ ಇನ್ ಇಂಡಿಯಾ ಅಂದರೆ ಕಮಿಷನ್ನ ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ, ಬಟ್ ಸರ್ವಿಸ್ ಕೊಟ್ಟಿರೋದು ಜಪಾನಲ್ಲಿ. ನಾನು ನಿಮ್ಗೆ ಹೇಳಿದ್ದೆ, ಅಕಸ್ಮಾತ್ ಇಂಡಿಯಾನಲ್ಲಿ ಇನ್ಕಮ್ನ ಅರ್ನ್ ಮಾಡಿದ್ದೆ, ಇಲ್ಲಾಂದರೆ ರಿಸೀವ್ ಮಾಡಿದ್ದೆ, ಏನಾಗುತ್ತೆ, 3 ಟೈಪಲ್ಲೂ ತೊಗೊಳ್ಬೇಕು ನಾವು. ಏನಾಗುತ್ತೆ ಅದು? ಆರ್ಡಿನರಿ, ನಾಟ್ ಆರ್ಡಿನರಿ, ನಾನ್ ರೆಸಿಡೆಂಟ್ ಆಗುತ್ತೆ. ಏನಿದೆ 11th ಬಂತು, ಕಮಿಷನ್ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸ್ ಗಿವನ್ ಇನ್ ಜಪಾನ್. ಎಷ್ಟು? 10,000. 3 ಟೈಪ್ಸಲ್ಲೂ ಇದೇನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಏನಿದೆ ನೋಡಿ, ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಫ್ರಾನ್ಸ್. ಇವನು ಇನ್ಕಮ್ ಫ್ರಮ್ ಪ್ರೊಫೆಷನ್ನು ಅಂದರೆ ಇನ್ಕಮ್ನ ಇವನು ಇಂಡಿಯಾನಲ್ಲಿ ಏನೋ ಕೆಲಸ ಮಾಡಿ ಇನ್ಕಮ್ ಬಂದಿದೆ, ಆ ಇನ್ಕಮ್ನ ಅವನು ಫ್ರಾನ್ಸಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಏನಾಗುತ್ತೆ ಅಂದರೆ, ಈಗ ನಾನು ನಿಮ್ಗೆ ಹೇಳಿದ್ದೆ, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಅದೇ ಇವಂದು ಏನಾಗಿದೆ ಅಂದರೆ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಫ್ರಾನ್ಸಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ, ಬಟ್ ಇನ್ಕಮ್ ಎಲ್ಲಿಂದಿದು? ಇಂಡಿಯಾದು. ಸೊ ಏನಾಗುತ್ತೆ ಅಂದರೆ 3 ಟೈಪ್ಸಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ಏನಿದೆ, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಪ್ರೊಫೆಷನ್ in India but received in France. ಎಷ್ಟು ರಿಸೀವ್ ಮಾಡಿದ್ದಾನೆ? 10,000. ಇವಾಗ ಇಷ್ಟು ಆ್ಯಡ್ ಮಾಡಿದ್ರೆ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಅಂತ ಬರುತ್ತೆ. ಇವಾಗ ನೋಡಿ, ಆರ್ಡಿನರಿ ರೆಸಿಡೆಂಟ್ ಎಷ್ಟಿದೆ?
1,60,000 50 30 70 20 35 25 10 10 ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ 4,10,000 ಬರುತ್ತೆ. ನೆಕ್ಸ್ಟ್ 1,60,000 30 70 20 35 10 10 ಇದಿಷ್ಟು ಆ್ಯಡ್ ಮಾಡಿದ್ರೆ 3,35,000. ನೆಕ್ಸ್ಟ್ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 2,55,000 ಬರುತ್ತೆ. ನೀವು ಬೇಕಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಗೇನಾದರೂ ಪ್ರಾಬ್ಲಮಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.